ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೊಲಾರಗೊಪ್ಪ. ಈ ಒಂದು ಮಾದರಿಯ ಹೆಸರು ಅಂಚೆ ಸೂಚಕ ಸಾಧನ. ಈಗಿನ ಕಾಲದ ತಂತ್ರಜ್ಞಾನವು ಅತ್ಯಂತ ಮುಂದುವರೆದಿದ್ದು, ನಾವು ಇನ್ನೂ ಹಲವಾರು ವಿಷಯಗಳ ಹಿಂದೆ ಓದಿದ್ದೇವೆ ಎಂದೆನಿಸುತ್ತದೆ. ಏಕೆಂದರೆ ನಮ್ಮ ಸುತ್ತಲೂ ಹಲವಾರು ಕಡೆಗೆ ಹಲವಾರು ರೀತಿಯಲ್ಲಿ ಬದಲಾವಣೆಗಳಾಗಿದ್ದರೂ ಸಹ, ಅಂದರೆ ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಸ್ವಯಂ ಚಾಲಿತ ಸ್ಯಾನಿಟೈಸರ್ ವಿತರಕ, ಸ್ವಯಂ ಚಾಲಿತ ತೀರ್ಥ ವಿತರಕ, ಸ್ವಯಂ ಚಾಲಿತ ಸಂವೇದಕವನ್ನು ಬಳಸಿ ಹೀಗೆ ಹಲವಾರು ಹೊಸ ಆವಿಷ್ಕಾರಗಳಾಗಿದ್ದರೂ ನಾವು ಇನ್ನೂ ಹಳೆಯ ಬಾಗಿಲುಗಳನ್ನೇ ಬಳಸುತ್ತಿದ್ದೇವೆ. ಅದರಲ್ಲಿಯೂ ಈಗಿನ ಕಾಲದಲ್ಲಿ ಕಳ್ಳರು, ದರೋಡೆಕೋರರು ಇವರ ಹಾವಳಿ ಹೆಚ್ಚಾಗಿದ್ದು, ನಿವಾಸಿಗಳು ತಮ್ಮ ಮನೆಯ ಬಾಗಿಲುಗಳನ್ನು ಹಾಕಿಕೊಂಡಿರುತ್ತಾರೆ. ಮನೆಯ ಮುಂದೆ ಯಾರೇ ಬಂದರೂ ನಾವು ಒಳಗೆ ನಮ್ಮ ಕೆಲಸಗಳಲ್ಲಿ ತೊಡಗಿರುವುದರಿಂದ ನಮಗೆ ಯಾರ ಬಗ್ಗೆ ಅರಿವಿಲ್ಲದಂತೆ ಇರುತ್ತೇವೆ. ನನಗೆ ಅಂದರೆ ನಾನು ಮಹದೇವ ತಿಗಳಿ. ನಾನು 4ನೇ ತರಗತಿ ಓದುತ್ತಿದ್ದೇನೆ. ನನ್ನ ಸೊಲಾರಗೊಪ್ಪ ಶಾಲೆಯಲ್ಲಿ ಓದುತ್ತಿದ್ದು ನನಗೆ ಈ ಅಂಚೆ ಪತ್ರ ಸೂಚಕ ಸಾಧನವನ್ನು ನಿರ್ಮಿಸುವ ಬಗ್ಗೆ ಆಲೋಚನೆ ಬಂದಿತ್ತು. ಇದರ ಮುಖ್ಯ ವಿಲಕ್ಷಣವೇನೆಂದರೆ, ಇಲ್ಲಿ ಶಬ್ದ ಮಾಡಲು ಗಂಟೆಯನ್ನು ಒತ್ತುವ ಅವಶ್ಯಕತೆ ಇಲ್ಲ. ಮುಂದೆ ಬಂದು ಸರ್ಕ್ಯೂಟ್ನ ಮುಂದೆ ನಿಂತು ಕೈ ಮಾಡಿದರೆ ಸಾಕು, ಅಲ್ಲಿ ವ್ಯಕ್ತಿಯ ಉಪಸ್ಥಿತಿಯನ್ನು ಗಮನಿಸಿ ತಾನೇ ಗಂಟೆ ಬಾರಿಸುತ್ತದೆ. ಇದು ಹೇಗೆ ಶಬ್ದವನ್ನು ಮಾಡುತ್ತದೆ ಎಂದರೆ, ಈ 9 ವೋಲ್ಟ್ ಬ್ಯಾಟರಿಯನ್ನು ಹೀಗೆ ಜೋಡಿಸಬೇಕು. ಜೋಡಿಸಿದ ಮೇಲೆ ಈ ಬಾಗಿಲ ಮುಂದೆ ಯಾರಾದರೂ ಬಂದರೆ ಇದು ಹೀಗೆ ಶಬ್ದ ಮಾಡುತ್ತದೆ. ಇಂಥ ಒಂದು ಸೂಚಕವನ್ನು ನಾವು ಮಾಲ್ಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಪ್ರಿನ್ಸಿಪಾಲರ ಕೊಠಡಿಯ ಬಾಗಿಲು ಕೂಡ ಅಳವಡಿಸಬಹುದು. ಈ ರೀತಿಯ ಒಂದು ಯೋಜನೆಯು ಮಾಡುವುದು ಉತ್ತಮ ಎಂಬ ಈ ರೀತಿಯ ಒಂದು ಯೋಜನೆಯನ್ನು ನಾವು ಮಾಲ್ಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಪ್ರಿನ್ಸಿಪಾಲರ ಕೊಠಡಿಯ ಬಾಗಿಲು ಕೂಡ ಅಳವಡಿಸಬಹುದು. ಈ ರೀತಿಯ ಒಂದು ಯೋಜನೆಯನ್ನು ತಯಾರಿಸುವುದು ಉತ್ತಮ ಎಂಬ ಆಲೋಚನೆಯಿಂದ ನಾನು ಈ ಅಂಚೆ ಸೂಚಕ ಸಾಧನವನ್ನು ನಮ್ಮ ವಿಜ್ಞಾನ ಶಿಕ್ಷಕರಾದ ಶ್ರೀ ವಿನೋದ ಆರ್.ಎನ್. ಇವರ ಮಾರ್ಗದರ್ಶನದಲ್ಲಿ ಪೂರ್ಣಗೊಳಿಸಿದ್ದೇನೆ. ಇದು ಬಜರ್. ಇದರಲ್ಲಿ 2 ವಿಧಗಳಿವೆ, ಒಂದು ಋಣಾತ್ಮಕ, ಇನ್ನೊಂದು ಧನಾತ್ಮಕ. ಇದರ ಹೆಸರು IR ಸಂವೇದಕ. ಇದನ್ನು 1800ರಲ್ಲಿ ವಿಲಿಯಂ ಹರ್ಷೆಲ್ ಎಂಬ ಖಗೋಳಶಾಸ್ತ್ರಜ್ಞರು ಕಂಡುಹಿಡಿದರು. ಇದರ ಹೆಸರು 9 ವೋಲ್ಟ್ ಬ್ಯಾಟರಿ. ಇದನ್ನು 6 ಪ್ರತ್ಯೇಕ ಕೋಶಗಳಿಂದ ತಯಾರಿಸಲಾಗುತ್ತದೆ. ಇದರ ವಿಶೇಷತೆ ಏನೆಂದರೆ, ನಾವು ಏನಾದರೂ ಒಳಗೆ ಕೆಲಸ ಮಾಡುವ ಸಮಯದಲ್ಲಿ ಹೊರಗಡೆ ಯಾರಾದರೂ ಬಂದಾಗ ನಮಗೆ ಸೂಚನೆ ನೀಡಲು ಸಹಾಯಕವಾಗುತ್ತದೆ. ಇದಕ್ಕೆ ಬೇಕಾದ ಉಪಕರಣಗಳ ಹೆಸರು ಏನೆಂದರೆ, IR ಸಂವೇದಕ ಮಾಡಲ್, ಫಾರ್ಮ್ ಶೀಟ್, PCB ಬೋರ್ಡ್, 9 ವೋಲ್ಟ್ ಬ್ಯಾಟರಿ, ಸಂಪರ್ಕಿಸಲು ತಂತಿಗಳು, ಸೋಲ್ಡರಿಂಗ್ ಐರನ್ ಇವು ಇದಕ್ಕೆ ಮುಖ್ಯ ಉಪಕರಣ. ಅಂಚೆ ಸೂಚಕ ಸಾಧನ ಎಂಬ ಪ್ರಯೋಗವನ್ನು ನಾನು ನನ್ನ ಮೂಲಕ ವಿವರಣೆ ನೀಡಿ ಇಷ್ಟು ಮುಗಿಸುತ್ತೇನೆ. ಧನ್ಯವಾದಗಳು.